ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ, ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ರಾಶಿಯವರ ಕೊರವಂಜಿ ಪತ್ರಿಕೆ ಅನೇಕ ನಗೆ ಬರಹಗಾರರನ್ನ ಬೆಳೆಸಿದೆ, ಪೋಷಿಸಿದೆ. ಶ್ರೀಮತಿ ಟಿ ಸುನಂದಮ್ಮ ಅವರು ರಾಶಿಯವರ ಗರಡಿಯಲ್ಲಿ ಪಳಗಿ ಬಂದವರು. ಅವರು ಸಾಕಷ್ಟು ನಗೆ ಲೇಖನಗಳನ್ನು ಸೃಷ್ಟಿ ಮಾಡಿ ಕನ್ನಡದ ಜನತೆಗೆ ಕೊಟ್ಟಿದ್ದಾರೆ. ತಮ್ಮ 9ನೇ ವಯಸ್ಸಿಗೆಲ್ಲ ಲೇಖನಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದವರು ಸುನಂದಮ್ಮ ಅವರು. ಅಷ್ಟೇ ಅಲ್ಲ, 11ನೇ ವಯಸ್ಸಿಗೆಲ್ಲ ಮದುವೆ ಸಹ ಆದವರು. ಅವಳೋರ್ನ 4 ಮಾರಬು ದೂರ ಇಡು, ನಗೋರ್ನ 2 ಗೇಣು ಹತ್ರದ್ದು ಕರ್ಕೋ ಅಂತ ಒಂದು ನಾಣ್ಣುಡಿ ಇದೆ. ದೊಡ್ಡವರು ಹೇಳಿದ್ದು ಗೇಣು ಮಾರು ಅಂದರೆ ಅರ್ಥವಾಗ್ತಿದ್ದ ದಿನಗಳಲ್ಲಿ. ನಾನು ನಗಿಸಿ ಜನಗಳನ್ನು ಹತ್ತಿರ ಮಾಡ್ಕೊಂಡಿದ್ದೀನಿ. ಇದು ಕಳೆದ 5.5 ದಶಕಗಳಿಂದ ನಾನು ನಡೆಸಿರೋ ಕಾಯಕ. ಮೊದಲಿಗೆ ನಾನು ಎಲ್ಲರ ಹಾಗೆ ಸಣ್ಣ ಕಥೆಗಳನ್ನು ಬರೀತಾ ಇದ್ದೆ. 42ನೇ ಇಸ್ವಿಲಿ ರಾಶಿಯವರು ಅಂದರೆ ಡಾಕ್ಟರ್ ಎಂ ಶಿವರಾಮ್ರವರು ನಮ್ಮ ಕನ್ನಡಿಗರಿಗೆ ಒಳ್ಳೆಯ ಅಭಿರುಚಿ ಇರುವಂಥ ಹಾಸ್ಯವನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಕೊರವಂಜಿ ಮಾಸಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಪ್ರಯೋಗಾರ್ಥವಾಗಿ ನಾನು ಒಂದು ಲೇಖನ ಬರೆದು ಅಂಚೆ ಪೆಟ್ಟಿಗೆ ಹಾಕಿದೆ. ಅದು ಕ್ಲಿಕ್ ಆಗಿಬಿಡ್ತು. ಓದುಗರೆಲ್ಲ ಮೆಚ್ಚಿಕೊಂಡ್ರು. ಹೆಸರಾಂತ ಸಾಹಿತಿಗಳಾದ ಗುರೂರು, ರಾಜರತ್ನಂ, ಕಸ್ತೂರಿ ಇವರೆಲ್ಲ ನನ್ನನ್ನು ಬೆಂತಟ್ಟಿದ್ರು, ಪ್ರೋತ್ಸಾಹಿಸಿದರು. ಆಗಿನಿಂದ ನಾನು ಪ್ರತಿ ತಿಂಗಳು ಹೆಚ್ಚು ಕಡಿಮೆ ಕೊರವಂಜಿಗೆ ಬರೀತಾ ಇದ್ದೆ. ಅದಿದ್ದ 25 ವರ್ಷಕ್ಕೆ ಕೊನೆಗೆ ನಾನು ವಿನೋದ ಸಾಹಿತಿ ಪಟ್ಟ ನನಗೆ ಬಂದುಬಿಡ್ತು. ಈಗಾಗಲೇ ಸುನಂದಮ್ಮ ಅವರದು 9 ಸಂಕಲನಗಳು ಪ್ರಕಟ ಆಗಿವೆ. 1200ಕ್ಕೂ ಹೆಚ್ಚು ಪುಟಗಳ ಅವರ ಸಮಗ್ರ ಹಾಸ್ಯ ಸಂಕಲನ ಕನ್ನಡಕ್ಕೆ ಒಂದು ಅಪರೂಪದ ಸೇರ್ಪಡೆಯಾಗಿದೆ. ಸಾಧಾರಣವಾಗಿ ಹಾಸ್ಯ ಸಾಹಿತಿಗೆ ಒಂದು ಕಲೆ ಇರುತ್ತೆ. ಅದೇನು ಅಂತಂದರೆ, ಎಂಥ ಗಂಭೀರವಾದ ಪರಿಸ್ಥಿತಿ ಇರಲಿ, ಗಹನವಾದ ವಿಚಾರ ಇರಲಿ, ಅದರಲ್ಲಿ ಒಂದು ಅಂಥದ್ರೂ ಕೂಡ ಒಂದು ಹಾಸ್ಯದ ಎಳೆನ ಹುಡುಕೊಳ್ತಾನೆ ಹಾಸ್ಯ ಸಾಹಿತಿ. ಅದು ನನಗೆ ಆ ಕಲೆ ಕರಗತವಾಗಿದೆ ಅಂತ ಹೇಳ್ಕೊಳ್ಬೇಕಾಗಿದೆ. ನಾನು ಸಹ ಅನೇಕ ಪ್ರಚಲಿತ ವಿಚಾರಗಳನ್ನು ಅಥವಾ ಕೇಳಿ ಸುದ್ದಿಗಳನ್ನು ಅದಕ್ಕೆ ಹಾಸ್ಯದ ವಿನೋದದ ಮುಸ್ಕನ್ನು ಹಾಕಿ ಜನಗಳಿಗೆ ನಾನು ಕೊಡ್ತಾ ಬಂದಿದ್ದೀನಿ. ಶ್ರೀಮತಿ ಟಿ ಸುನಂದಮ್ಮ ಅವರಿಗೆ ಅನೇಕ ಪ್ರಶಸ್ತಿಗಳು ಸಂದಾಯ ಆಗಿದೆ. ಅದರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಚಂದ್ರಕಲಾ ಪ್ರಶಸ್ತಿ ಹಾಗೂ ಕರ್ನಾಟಕ ಸರ್ಕಾರದ ದಾನ ಚಿಂತಾಮಣಿ ಅತ್ಯುಮಭ್ಯ ಪ್ರಶಸ್ತಿ ಇವುಗಳು ಮುಖ್ಯವಾದವು. ಮುಂಬಯಿಯ ಎಲ್ಲ ಕನ್ನಡ ಸಂಘಗಳು ಸೇರಿ ಸನ್ಮಾನಿಸಿದೆ. ಅದೇ ರೀತಿಯಲ್ಲಿ ಮದರಾಸಿನ ಕನ್ನಡ ಸಂಘಗಳು ಶ್ರೀಮತಿ ಸುನಂದಮ್ಮ ಅವ್ರನ್ನ ಕರೆಸಿ ಗೌರವಿಸಿದೆ. ನಾನು ಬರವಣಿಗೆಗೆ ಒಂದು ಕಲ್ಪನಾ ದಂಪತಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೀನಿ. ಅವರು ಸರಸು ಮೈಲಾರಯ್ಯ. ಮತ್ತು ಅವರ ಸುತ್ತ, ಅವರ ಕುಟುಂಬದ ಸುತ್ತ ನನ್ನ ಹೆಚ್ಚಿನ ಲೇಖನಗಳು ಬರವಣಿಗೆ ಹೆಣೆದುಕೊಂಡಿರುತ್ತವೆ. ಅವ್ರದ್ದು ಮಧ್ಯಮ ವರ್ಗದ ಕುಟುಂಬ. ಅವರಲ್ಲಿ ಮೈಲಾರಯ್ಯ ಶಾಂತ, ತೃಪ್ತ, ಒಂದು ರೀತಿ ತಾಮಸ ಸ್ವಭಾವ ಅಂತಲೇ ಹೇಳಬೇಕು ಅವನಿಗೆ. ಆದರೆ ಸರಸು ತದ್ವಿರುದ್ಧ. ಅವಳು ಮಹಾ ಉತ್ಸಾಹ. ಅವಳಿಗೆ ಏನಾದರೂ ಮಾಡಬೇಕು, ಏನಾದರೂ ಸಾಧಿಸಬೇಕು, ಏನಾದರೂ ಪಡಿಬೇಕು ಅನ್ನೋ ಆ ಹುಮ್ಮಸ್ಸು ಅವಳಿಗೆ ಯಾವಾಗಲೂ. ಅದರಿಂದ ಅವಳು ಸಮಾಜ ಸೇವೆ ಮಾಡೋಕ್ಕೆ ಹೋಗ್ತಾಳೆ, ರಾಜಕೀಯಕ್ಕೆ ಕೈ ಹಾಕ್ತಾಳೆ, ಸಾಹಿತ್ಯಕ್ಕೂ ಪ್ರವೇಶಿಸ್ತಾಳೆ, ಏನೇನೋ ಮಾಡ್ತಾಳೆ. ಅದರಲ್ಲೆಲ್ಲ ಏರ್ಪೇರಾಗತ್ತೆ. ಅದು ಮನೋರಂಜನೆಯೂ ನೀಡುತ್ತೆ. ಹೀಗೆ ಅವರ ಜೀವನದ, ಆ ದಂಪತಿಗಳ ಜೀವನದ 1-2 ಮಿಂಚನ್ನ ನೀವು ಇವಾಗ ನೋಡ್ತಾ ಇದ್ದೀರಾ.
ಆ ಭಗವಂತ ಈ ಹೊಟ್ಟೆನ ಯಾಕೆ ಕೊಟ್ನು ತಡ್ಕೊಳಕ್ಕಾಗಲ್ಲಪ್ಪ. ಸೋಡಾ ಇದೆಯಲ್ಲ, ಸೋಡಾ ಕೇಳಿದ್ರೆ ನೀರು ಕೊಡ್ತಾಳೆ. ಒಳಗಡೆ ಸಾಸಿವೆ ಹಾಕಿದ್ರು ಸಿಡಿದು ಹೋಗೋಷ್ಟು ಬಿಸಿಲು ಸುಟ್ಟು ಹೋಗ್ತಾ ಇದೆ. ಬೆಳಿಗ್ಗೆ ಏನ್ ಮಾಡಾಕುದ್ಲ ಹೊಟ್ಟೆಗೆ ಒಳ್ಳೆ ಸಿಮೆಂಟ್ ಹಾಕಿ ಕಲಸ್ದಂಗೆ ಗೊರಗುರ ಅಂತ ಇದೆ. ವಾಕಿಂಗ್ ಆದ್ರೂ ಹೋಗೋಣ ಅಂತಂದ್ರೆ ಹೊರಗಡೆ ಬಿಸಿಲು ನೋಡಿದ್ರೆ ನನಗೆ ನಾನೇ ಸುಟ್ಟು ಭಯ ಆಗ್ತಾ ಇದೆ. ನನ್ನ ಹೊಟ್ಟೆ ಹಿಂಗೆ ಗುರುಗುರ ಅಂತ ಇದೆ. ಇವಳು ಪೇಪರ್ ನೋಡ್ಕೊಂಡು ಸರ್ಸು ಯಾಕೋ ಹೊಟ್ಟೆ ಒಳಗೆ ಸಣ್ಣದಾಗಿ ಮುರಿತಾ ಇದೆ ಕಣೆ. ಬಾಧೆ ಉದರ ಬಾಧೆ ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಯಾಕೆ ಹೊಟ್ಟೆ ನೋವು ಬರೋದಕ್ಕ? ಅಲ್ಲ ಕಣೆ, ಹೊಟ್ಟೆ ನೋವು ಮಾತ್ರೆ ತಗೊಂಡ್ರೆ ಲಕ್ಕಿ ಡ್ರಾನಲ್ಲಿ ಬಂಬೂರ್ ಬಹುಮಾನ ಅಂತ ಏನಾದ್ರು ಬರ್ದಿದಾರ? ಬೇಡ ಕಣೆ ಸರ್ಸು, ಹಣದ ಆಸೆಗೋಸ್ಕರ ನಿನ್ ಗಂಟನಿಗೆ ಹೊಟ್ಟೆ ನೋವು ಬಯಸ್ಬೇಡ ಕಣೆ. ಒಳ್ಳೇದಲ್ಲ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಪುಷ್ಯ ಇಲ್ಲ, ಆಂಬಿಷನ್ ಮೊದಲೇ ಇಲ್ಲ ಅಂತ. ಇಷ್ಟೊತ್ತಿಗೆ ನನ್ನ ಮಾತು ಕೇಳಿದ್ರೆ ಈ ಮನೆ ಲಕ್ಷಣವಾಗಿ ಕೆಡಿಸಿ 3 ಅಂಕಣದ ಮನೆ ಕಟ್ಸ್ಬೋದಾಗಿತ್ತು. ಮನೆ ನನಗೆ ಬರೋ ವರಮಾನದಲ್ಲಿ 3 ಅಂಕಣದ ಮನೆನಾ ಸರ್ಸು? ತಮಾಷೆ ಮಾಡ್ತೀರ? ಸದ್ಯ ನಿಮ್ ವರಮಾನದಲ್ಲ, ಪದರಂಗ ಸ್ಪರ್ಧೆಯಲ್ಲಿ. ಇಲ್ಲಿ ನೋಡಿ ಇಲ್ಲಿ ಚೆನ್ನಿಗರಾಯ ಮೊದಲನೇ ಬಹುಮಾನ 8,000, ಕಪಿನಿಪತಯ್ಯ 2ನೇ ಬಹುಮಾನ 5,000. ಅಯ್ಯೋ ಅದೃಷ್ಟ ಅಂದ್ರೆ ಹೀಗಿರ್ಬೇಕು. ಇವತ್ತು ಅವ್ರ ಮನೇಲಿ ಏನ್ ಸ್ವೀಟ್ ಮಾಡ್ತಿರ್ತಾರೋ ಏನು. ಅವ್ರೇನ ಮಾಡ್ಕೊಳ್ಳಿ ಬಿಡು, ನಮ್ಮಿಬ್ರಿಗೂ ಶುಗರ್ ಕಂಪ್ಲೇಂಟ್ ಇದೆಯಲ್ಲ. ಅಲ್ಲ ಸರ್ಸು, ಈ ಬಹುಮಾನ ಬಂದಿರೋರು ಸುದ್ದಿ ಕೇಳೋದಕ್ಕೆ ಮುಂಚೆ ನೆಗೆದು ಬಿದ್ದವ್ರಿಗೆ ಅಂದ್ರೆ ಗೊಟ್ಟಕ್ಕಂದ್ಬಿಟ್ಟು ಸ್ವರ್ಗ ಸೇರ್ಕೊಂಡಿದ್ರೆ. ಇಂಥ ಅಡ್ಮಾತಿಗೇನು ಕಮ್ಮಿ ಇಲ್ಲ. ಏನ್ ಮಹಾ ಮಗ್ಲಲ್ಲಿ ಕೊಟ್ಟಿರೋ ಪದಗಳನ್ನೆಲ್ಲ ಆರಿಸಿ ಚೌಕಟ್ಟಿಗೆ ತುಂಬಿದ್ರಾಯ್ತು. ಹಾಗೋದಿದ್ರು ಹೀಗೋದಿದ್ರು ಸರಿಯಾಗಿರ್ಬೇಕು. ಉದಾಹರಣೆಗೆ ವಿಕಟ ಕವಿ. ಅಯ್ಯೋ ಹಕಟಕಟ ಲೇ, ನನ್ನ ಭಾಷಾಗ್ ನನ್ನ ಅಷ್ಟರಲ್ಲೇ ಇದೆ, ನೀನು ಯಾಕೆ ಟ್ರೈ ಮಾಡಬಾರ್ದೆ? ಸರ್ಸು, ಸಣ್ಣದಾಗಿದ್ದು ಹೊಟ್ಟೆ ನಾವು ಯಾಕೋ ದೊಡ್ಡದಾಗ್ತಾ ಇದೆ. ಒಂದು ಲೋಟ ನೀರು ಮಜ್ಜಿಗೆನಾದ್ರೂ ಕೊಡೆ. ನನ್ನ ಮಾತು ಅಂದ್ರೆ ತಾತ್ಸಾರ ನಿಮಗೆ. ನನ್ನ ಮಾತು ಕೇಳಿದ್ರೆ 3 ಅಂಕಣದ ಮನೆ ಕಟ್ಸಿ ಮನೆ ಮುಂದೆ ಆ ಬದಿಗೆ ಈ ಬದಿಗೆ ಹೂವಿನ ಗಿಡ, ತರಕಾರಿ ಗಿಡ ಎಲ್ಲ ಬೆಳೆಸ್ಬೋದಾಗಿತ್ತು. ಜೊತೆ ಒಂದು ತೆಂಗಿನ ಮರನ ಬೆಳೆಸಿದ್ರೆ ದಿನ ಕಾಯಿ ಚಟ್ನಿ, 15 ದಿನಕ್ಕೊಂದ್ಸಲ ಕಾಯಿ ಹೋಳಿಗೆ, ಮಿಕ್ಕ ತೆಂಗಿನಕಾಯಿ ಎಲ್ಲ ಮೂಡಿ ಕಳಿಸಿ ಬೇಕಾದ್ರೆ ಸಂಪಾದನೆ ಮಾಡ್ಬೋದಾಗಿತ್ತು. ಸರ್ಸು, ಮೆಲ್ಲಿಗೆ ತೆಂಗಿನ ಮರದಿಂದ ಕೆಳಗಿಳಿಗೆ ಕಟ್ಕೊಂಡು ಬಿಡಿದಾರಿನ. ಏನಪ್ಪ ಸ್ವಲ್ಪ ಸುಧಾರಿಸ್ಕೊಂಡಿತ್ತು, ಹೊಟ್ಟೆ ಗೊರಗೊರ ಅನ್ನೋದು. ಇವಳು ಪಿರ್ಕರ ಅಂತ ಮಾತಾಡಿದ್ಮೇಲೆ ಮತ್ತೆ ಜಾಸ್ತಿ ಆಗ್ಬಿಡ್ತಲ್ಲ ಬರಬರ ಅಂತ. ಸರ್ಸು, ಒಂದು ತಿಳಿ ಮಜ್ಜಿಗೆ, ಅದಕ್ಕೆ ಶುಂಠಿ ಜೀರಿಗೆ ಎಲ್ಲ ಹಾಕೊಂಡು ತಗೊಂಡ್ಬರ್ರೆ. ಪದರಂಗ ತುಂಬಿ ಮುಗಿಸೋವರೆಗೂ ನೀರ್ ಮಜ್ಜಿಗೆನೂ ಇಲ್ಲ, ಅಡಿಗೆ ಸೋಡಾನೂ ಇಲ್ಲ. ನೋಡಿ, ನನ್ನ ಮಾತಾಡಿಸಿ ನನ್ನ ಕಾನ್ಸಂಟ್ರೇಷನ್ ಹಾಳು ಮಾಡಬೇಡಿ. ನೋಡ್ತೀರಿ, ಮೊದಲನೇ ಬಹುಮಾನ ಗಳಿಸಿ 3 ಅಂಕದ ಮನೆ ಇಲ್ಲೇ ಇದ್ರು 2 ಅಂಕದ ಮನೆ ನಾನು ಕಚ್ಚೆ ಕಟ್ಟಿಸ್ತೀನಿ. ಇದು ಸರಸಮ್ಮನ ಶಪಥ. ಇದು ಸರಸಮ್ಮನ ಶಬ್ದ ಅಲ್ಲ, ಈಗ ತಾನೇ ತೆಂಗಿನ ಮರ ಹತ್ತಿದ್ಲು, ಇದು ಮಂಗಮ್ಮನ ಶಬ್ದಾನೆ. ಅಯ್ಯೋ ತೆಂಗಿನಕಾಯಿ ಆಂಜನೇಯ, ಇವಳು ನೀನೇ ಕಾಪಾಡ್ಬೇಕಪ್ಪ. ಕೆಂಗಲ್ಲ ಹನುಮಂತರಾಯ ಮಂಗಾಗಿ ಕಲ್ಲಾಗಿ ನಿಂತೆ. ನೀನ್ ಯಾಕೆ ಬಂದೆ? ಮತ್ತೆ ಎಕ್ಸಿಬಿಷನ್ ಇನ್ನು 2 ದಿನ ಅಂತ ಇರೋದು, ಅದಕ್ಕೆ ಎಲ್ಲಾ ಸಾಮಾನಿನ ಮೇಲೂ 50% ಕಡಿತ. ಯಾರಿಗೆ? ಡಿಸ್ಕೌಂಟ್ ರೀ. ಅದಕ್ಕೆ ಇವತ್ತೇನ್ ಸಾಮಾನು ತಗೊಂಡು ಅದಕ್ಕೆ ಲಕ್ಕಿ ಕೂಪನು ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇವತ್ತೇ ಮಾಡ್ಬಿಡ್ತಾ ಇರುತ್ತೆ. ಹೋಗ್ಬಲ್ಲ?
ಬೇಡ ಬೇಡ ಅಲ್ಲ ಕಣೆ, ಈ ತರ ಬಹುಮಾನಕ್ಕೆ ಆಸೆ ಪಟ್ಟು ಸರಿ ಕೊಂಡಿದ್ದಕ್ಕೆ ಯಾವ್ದಕ್ಕೂ ಬಹುಮಾನ ಬರದೆ ಆ ಸಾಮಾನುಗಳನ್ನ ನಾವ್ ಯಾವ್ದಕ್ಕೂ ಉಪಯೋಗಿಸಕ್ಕಾಗದೆ ಮನೇಲೂ ಇಟ್ಕೊಳಕ್ಕಾಗದೆ ಕರೆದೇ ಇರೋ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಪ್ರೆಸೆಂಟೇಶನ್ ಅಂತ ಅದನ್ನ ದಾಟಿಸ್ಲಿಲ್ಲ. ಕನಿಷ್ಠ ಅಂದ್ರೆ 3,000 ಕೈ ಬಿಟ್ಟು ಹೋಯ್ತಲ್ಲ. ಈ ಸಲ ಏನ್ ಹಾಗಾಗೋದಿಲ್ಲ ರೀ. ನನ್ ಜೊತೆಗೆ ಅದ್ವಿ ನಮ್ಮನ್ನು ಬರ್ತಿದ್ದಾರೆ. ಅವ್ರು ಏನಾದ್ರು ಏಮಾರಿದ್ರೆ ನಾನ್ ಬರ್ತೀನಿ, ನಾನ್ ಏಮಾರಿದ್ರೆ ಅವ್ರು ಹೆಚ್ಚಿಸ್ತಾರೆ. ಅಲ್ಲ ಸರಸು, ನೀವು ಅಪಶಕುನ ನೋಡಿಬೇಡಿ, ಬರ್ತೀನಿ ರೀ. ನಿಮ್ ಜೇಬಿಂದ 3,000 ರೂಪಾಯಿ ತಗೊಂಡಿದ್ದೀನಿ. ಅಲ್ಲಿಗೆ ನನಗೆ 3,000, ಜೊತೆಗೆ ಅರವಿಂದಮ್ಮನ ಗಂಡನಿಗೆ 3,000, ಒಟ್ಟು 6,000 ರೂಪಾಯಿ ಬ್ಲೇಡ್ ಇಲ್ದೆ ಚೌರ. ಅವ ಅರವಿಂದಮ್ಮನ ಆಂಜನೇಯ ನಾಳೆ ಅವ್ರಿಗಾದ್ರೂ ಕಾಪಾಡಪ್ಪ. ಏನ್ರಿ ಅದು ನಿಮ್ಮ ಯಜಮಾನ್ರ ಬಗ್ಗೆ ಏನು ಮಾತಾಡ್ತಾ ಇದ್ರು? ಅಯ್ಯೋ ಯಾವಾಗ್ಲೂ ಇದ್ದಿದ್ದೆ ಬಿಡಿ. ನೋಡಿ ಬಾಗಿಲು ಭದ್ರವಾಗಿ ಹಾಕೊಳ್ಳಿ. ಹಾಕೊಳ್ದೆ ಇದ್ರು ಪರವಾಗಿಲ್ಲ ಬಿಡಿ. ಈ ಕೋಳಿಗೂಡಂತ ಮನೆಯಲ್ಲಿ ಕಳ್ಳತನ ಎಲ್ ಬುಚ್ಚಿಟ್ಕೋತಾನೆ. ಕೇಳಿಸ್ಕೊಡ್ರ? ಕುಚೇಲ ತಲೆ ಮೇಲೆ ಕೈ ಇಟ್ ಮನೆ ಅಲ್ವೇ, ಆತನ್ಗೆ ಏನ್ ತಾನೇ ಸಿಗಕ್ ಸಾಧ್ಯ? ಅರವಿಂದಮ್ಮನವ್ರೆ, ಅಯ್ಯೋ ಆದಷ್ಟು ಬೇಗ ಹೋಗಿ. ಹಿಂಗೆ ಮೇಕಪ್ ಮಾಡ್ತಾ ನಿಂತ್ಕೊಂಡ್ರೆ 50% ಡಿಸ್ಕೌಂಟ್ ಹೋಗಿ 25% ಇಳಿಸ್ಬಿಡ್ತಾರೆ. ಅಪ್ಪ ಡಿಸ್ಕೌಂಟ್ ಆಂಜನೇಯ, ಇವ್ರು ಹೋಗೋವರೆಗೂ ಸ್ವಲ್ಪ ಡಿಸ್ಕೌಂಟ್ ಮೇಂಟೈನ್ ಮಾಡಪ್ಪ. ಏನೇನ್ ಬಹುಮಾನ ಇಟ್ಟಿದ್ದಾರೆ ಅರವಿಂದಮ್ಮನವ್ರೆ? 50 ತರ ಇದೆ ಅಂತೆ ರೀ. ತಿರುಪತಿ ಲಾಡುವಿಂದ ಹಿಡಿದು ಕಾಶಿ ಯಾತ್ರೆ ರೈಲ್ ಚಂಬಿನ ತನಕ ಇದೆ ಅಂತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಳ್ಬಹುದಂತೆ. ರೈಲ್ ಚಂಬು ಲಾಡು ಎಲ್ಲ ಯಾರಿಗ್ ಬೇಕ್ರಿ? ಸೀರೆ ಒಡವೆ ಏನ್ ಇಟ್ಟಿದ್ದಾರೆ ಅಂತ. ಒಡವೆ ವಿಷಯ ಗೊತ್ತಿಲ್ಲಮ್ಮ. ಸೀರೆ ಬ್ಲೌಸ್ ಪೀಸ್ ಇದೆಯಂತೆ. ನನ್ಗೇನಾದ್ರೂ ಪ್ರೈಸ್ ಬಂದ್ರೆ ನಾನು ಇನ್ನೊಂದು ಮೇಕಪ್ ಸೆಟ್ ತಗೊಳ್ತೀನಿ. ನಿಮ್ಮ ಹತ್ರ ಈಗಾಗ್ಲೇ 12 ತರ ಮೇಕಪ್ ಸೆಟ್ ಇದಲ್ರಿ? ಆದ್ರೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಇಲ್ಲ, ಅದೊಂದು ಮಾತ್ರ ಮಿಸ್ ಆಗೋಗಿದೆ. ಸರಿ ಬನ್ನಿ, ಎಕ್ಸಿಬಿಷನ್ ಮುಚ್ಚಿಬಿಡ್ತಾರೆ. ಹೇಗಿದೆ ನನ್ನ ಸೆಲೆಕ್ಷನ್? ಚೆನ್ನಾಗಿದೆ. 50 ರೂಪಾಯಿ ಬ್ಲೌಸ್ ಪೀಸ್ ತಗೊಂಡಿದ್ದಕ್ಕೆ 3,000 ರೂಪಾಯಿ ರೇಷ್ಮೆ ಸೀರೆ ರೀ. ನೋಡಿ ನಂಗೆ ಹೇಗೆ ಕಾಣುತ್ತೆ? ಚೆನ್ನಾಗಿದೆಯಾ ರೀ? ಚೆನ್ನಾಗೇನೋ ಇದೆ, ಆದ್ರೆ ಈ ಕಲರ್ ಇದೆಯಲ್ಲೇ ಅರ್ಶಿನದ ಕಲರು, ಇದು ನೀನು ಉಟ್ಕೊಂಡ್ರೆ ಯಾಕೋ ಒಂಥರ ಕಾಮಲೆ ರೋಗದೊಳ ತರ ಕಾಣಿಸ್ತಿ ಕಣೆ. ಕಾಮಲೆ ಕಣ್ಣೋರ್ಗೆ ಕಾಣೋದೆಲ್ಲ ಹಳದಿನಿ. ಅದು ನನ್ ಸೆಲೆಕ್ಷನ್. ಸರ್ಸೋ, ನೀನ್ ಆ ಸೀರೆ ಉಟ್ಕೋ, ಒಳ್ಳೆ ನಿಲುಗೌರಿಗೆ ಅಲಂಕಾರ ಮಾಡ್ದಂಗೆ ಇರುತ್ತೆ. ಕೇಳಿದ್ರಾ? ನಾನ್ ಹೊರಡ್ಲಾ? ಕುತ್ಕೊಳ್ಳಿ, ಸೀರೆ ಉಟ್ಕೊಂಡ್ಬಂದು ತೋರಿಸ್ತೀನಿ. ಹಾಗೆ ತಿಂಡಿ ಕಾಫಿ ಮಾಡ್ಕೊಂಡು ಹೋಗಿರುತ್ತೆ ರೀ. ಗುಂಡಪ್ಪ ನೋಟ್ಲಿಗೆ ಹೋಗಿ ಒಂದಿಷ್ಟು ಸ್ವೀಟು ಖಾರ ತಗೊಂಡ್ ಬನ್ನಿ, ಹೋಗಿ. ಕಾಮಲೆ ಆಂಜನೇಯ ಏನಂದ್ರೆ? ನಿಮ್ ಸೆಲೆಕ್ಷನ್ ಉತ್ತರ ತುಂಬಾ ಚೆನ್ನಾಗಿದೆ. ಏನು ಅಂದ್ರೆ ಏನಾಯ್ತು ಸರ್ಸು? ಮೋಸ ರೀ. ಹಳೆ ಸ್ಟಾಕಿನ ಸೀರೆ ಕೊಟ್ಟು ಮೋಸ ಮಾಡ್ಬಿಟ್ಟಿದ್ದಾನೆ. ಸೀರೆ ಪೂರ್ತಿ ಡ್ಯಾಮೇಜು. ಸರ್ಸು ನೋಡಬೇಡ ಕಡೆ, ಹಾಳಾಗಿ ಹೋಗ್ಲಿ ಬಿಡೆ. ನೀನ್ ಜಾಸ್ತಿ ಹೇಳ್ತಾರೆ, ನನ್ನ ಹೊಟ್ಟೆಲಿ ಗುಡುಗುಡ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲಿಂದ ತಂದ ಅಲ್ಲಿ ಹೋಗಿ ಕ್ಯಾಕರ್ಸ್ ಹೋಗುದು ಬೇರೆ ತಗೊಂಡ್ಬರೋಣ ಬಿಡುವ. ಅಯ್ಯೋ ಅದ್ ಹೆಂಗಾಗುತ್ತೆ? ಒಂದ್ಸಲಿ ಕೊಟ್ಮೇಲೆ ವಾಪಸ್ ಕೊಡ್ತಾನ? ಅಲ್ದೆ ಅವ್ನ್ ಕೊಟ್ರೆ ನೀವೇ ಡ್ಯಾಮೇಜ್ ಮಾಡಿದೀನಿ ಅನ್ಬಿಡ್ತಾನೆ. 50 ರೂಪಾಯಿಗೆ ಇಷ್ಟಾದ್ರೂ ಬಂದಲ್ಲ, ಅದ್ರ ಬೆಲೆ ಅದಕ್ಕೆ ಇದ್ದೇ ಇದೆ. ಸುಟ್ರೆ ಬೆಳ್ಳಿ ಬಂಗಾರ ಎರಡೂ ಬರುತ್ತೆ. ಸುಡಕ್ ಇಷ್ಟ ಇಲ್ವಾ? ಹಳೆ ಪಾಗ್ನೊಂದ್ ಹಾಕಿ ಹೊಸ ಹೊಸ ಸ್ಟೀಲ್ ಪಾತ್ರೆ ಕೊಡ್ತಾನೆ. ಅದು ಇಲ್ಲ ಅಂದ್ರೆ ಅವನೇ ಕ್ಯಾಶ್ ಕೊಡ್ತಾನೆ. ಸ್ಟೀಲ್ ಪಾತ್ರೆ ಸಾಮಾನ್, ಸ್ಟೀಲ್ ಪಾತ್ರೆ ಸಾಮಾನ್. ಏ ಸ್ಟೀಲ್ ಪಾತ್ರೆ, ಸ್ಟೀಲ್ ಪಾತ್ರೆ ಬಾಪ ಇಲ್ಲಿ. ಹಳೆ ಬಟ್ಟೆಗಳಿಗೆ ಹೊಸ ಪಾತ್ರೆಗಳು ಯಾವ್ದು ಬೇಕು ತಾಯಿ? ಹಳೆ ಬಟ್ಟೆ ಅಲ್ಲಪ್ಪ, ರೇಷ್ಮೆ ಸೀರೆ. ಏನ್ ಕೊಡ್ತೀಯಾ ಹೇಳು? ರೇಷ್ಮೆ ಸೀರೆನಾ? ತಗೊಳ್ಳಿ, ತೂಕ್ ಪಾತ್ರೆ, ಮಜ್ಜಿಗೆ ಹುಳಿಯಿಂದ ಹಿಡಿದು ಎಲ್ಲ ಹುಳಿನೂ ಹಾಕ್ಬೋದು. ಪಾತ್ರೆ ಬೇಡಪ್ಪ, ದುಡ್ಡು ಎಷ್ಟು ಕೊಡ್ತೀಯಾ ಹೇಳು? ದುಡ್ಡ ನಮ್ಮ ಯಜಮಾನ್ರಿಗೆ ಏನಂತಾರೋ ಏನೋ. ದುಡ್ಡು ಕೊಡ್ತೀಯಾ ಇಲ್ವೋ ಹೇಳು? ನಮ್ಮ ಯಜಮಾನ್ರಿಗೆ ತೋರಿಸ್ಬಿಟ್ಟು ಹಣ ಎಷ್ಟು ಕೊಡ್ತಾರೆ ಈಸ್ಕೊಂಬಂದ್ ಬಿಡ್ತೀನಿ. ಯಜಮಾನ್ರಿಗೆ ತೋರಿಸ್ತೀಯಾ? ಭಯ ಪಡ್ಬೇಡಿ ತಾಯಿ, ಅನುಮಾನ ಪಡ್ಬೇಡಿ. 2,000 ರೂಪಾಯಿ ಪಾತ್ರೆ ಬಿಟ್ಟು ಹೋಗ್ತಾ ಇದ್ದೀನಿ. ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ.
ಪಾತ್ರೆಗಳು ಶಾರು, ಪಾತ್ರೆಗಳು. ಅದ ನಮ್ ಕೂಡ. ಹೌದು ಸರ್, ನಮ್ ಕೂಡ ಅದು. ಪೊಲೀಸು ಏನು ಗ್ರಾಚಾರಕ್ಕೆ ಬಂತಲ್ಲೇ? ಅಯ್ಯೋ ನಮ್ಮಂಗಿದೆ ಸರ್ ಈ ಪಾತ್ರೆ ನಾನು. ಇವ್ರ ಅಂಗಡಿಯಿಂದ ಪಾತ್ರೆ ಮಾಡಕ್ಕೆ ಅಂತ ಬಂದಿದ್ನಲ್ಲ, ಒಂದ್ ವಾರದಿಂದ ಪತ್ತೆ ಇಲ್ಲ. ಇವ್ರು ಕಂಪ್ಲೇಂಟ್ ಕೊಟ್ಟಿದ್ರು, ಅದಕ್ಕೆ ಬಂದಿದ್ದೀನಿ. ನಮ್ಮ ಸ್ಟೇಷನ್ ಮುಂದೆ ಕೂತ್ಕೊಂಡೋದ, ನನಗೆ ಅನುಮಾನ ಬಂತು, ಅದಕ್ಕೆ ಅವನ್ನ ಕರ್ಕೊಂಡು ಬಂದೆ. ನಮ್ಮ ಏರಿಯಾ ಅಲ್ವಾ, ಇಲ್ಲೇನೋ ಓಡಾಡ್ತಿರ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ನೋಡಿ ನಿಮ್ಮ ಸಾಮಾನೆಲ್ಲ ಸರಿಯಾಗಿದೆಯಾ? ಒಂದು 600-700 ರೂಪಾಯಿ ಪತ್ತೆ ಕಡಿಮೆ ಆಗೋಗ್ಬಿಟ್ಟಿದೆ. ಇವಾಗ ತಗೊಂಡಿದ್ದೀರಾ? ಒಳ್ಳೆ ಮಾತಾಡ್ದಪ್ಪ. ನಾವು ತಗೊಳ್ಳೋದಿರ್ಲಿ, ನಮ್ದೇ ಒಂದ್ 2000 ರೂಪಾಯಿ ಸೀರೆನು ಲಪ್ಟಾಯಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕಲಾಬತ್ತಿಂದು ದೊಡ್ಡ ಅಂಚಿಂದು. ನಿಮ್ ಸೀರೆಗೆ ಎಳ್ಳು ನೀರು ಬಿಟ್ಬಿಡಿ, ಇದೆಲ್ಲ ತಗೊಂಡ್ ಬನ್ರಿ. ಸ್ವಲ್ಪ ಇಡ್ತೀರ ಮೇಲ್ಗಡೆ? ನನ್ನ ನೀವೇ ತಾಯಿ, ಹಳೆ ಬಟ್ಟೆ ಇದ್ರೆ ನಮ್ಮ ಅಂಗಡಿ ಬಂದು ಈ ಪಾತ್ರೆ ತಗೊಂಡೋಗಿ, ಸ್ಟೀಲ್ ಪಾತ್ರೆನ. ಯಾರಿಗೂ ಮೋಸ ಹೋಗಬೇಡಿ, ಬೀಳ್ಸ್ಕೊಂಡು ಹೋಗ್ಬೇಡಪ್ಪ ನೀನು. ಅಯ್ಯೋ ರೀ, ಸೀರೆ ಕದ್ದಿದ್ದಾನೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬಾಯಿ ಮುಚ್ಕೊಂಡು ಸುಮ್ಮನೆ ನಡಿಯೇ. ಕಂಪ್ಲೇಂಟ್ ಕೊಡ್ತಾರಂತೆ. ಕಂಪ್ಲೇಂಟ್ ಲಾಟ್ರಿಲ್ ಬಂದಿರೋ ಸೀರೆ ಅಂತ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೂ ಕೋರ್ಟ್ಗೂ ಅಲ್ಲಿಯದಕ್ಕೆ ಇನ್ನೊಂದು 2000 ರೂಪಾಯಿನ ಖರ್ಚು ಮಾಡ್ಲಾ? ಏನೋ ಹೇಳ್ತಾರಲ್ಲ, ಗಂಗಾಳ ಹೋಗಿದ್ದಕ್ಕೆ ಕೆಂಪು ಕೊಟ್ಟು ಕಣಿ ಕೇಳದಂತೆ. ಹಂಗಾಯ್ತು ನಿನ್ನೊಂದ್ ಕತೆ. ಇನ್ನೊಂದ್ಸರಿ ಪದರಂಗ ಲಾಟ್ರಿ ಅಂತ ಏನಾದ್ರೂ ಪದರ ಕೊಟ್ಟಿದ್ರೆ ಚೆಂಬಿನ ಮುಖ ಹೋಗಿ ಗಂಗಾಳ ಆಗ್ಬಿಡ್ತದೆ. ಒಳಗೆ ಯಾರಿಗೆ ಯಾರುಂಟು ಬೆಳಂಕೇಶವರ್ಧಿನಿ ತೈಲ, ಏರವಿನ ಸಂಸಾರ ಆಂಜನೇಯ, ನಿಜ ಗುಣೆ ನಿಜ ಆಂಜನೇಯ. ನೀರು ತಗೊಂಡು ಸ್ವಲ್ಪ. ಆಂಜನೇಯ 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 ಆಂಜನೇಯ. ನಿಮಗೆ ನಮ್ಮ ಬಳಗ ಬಾಂಧವ್ಯ ಅಂದ್ರೆ ಅಷ್ಟಕ್ಕಷ್ಟೇ, ಕಂಡ ಹಾಗೆ ಇದೆ. ಹೌದಾ? ಅಲ್ಲ ಸರ್ಸು, ಸರ್ಸು ಇಲ್ಲೋಡು, ಈ ಬೆಳಂಗನ್ನು ಕೇಶವರ್ಧಿನಿ ತೈಲ ಇದೆಯಲ್ಲ, ಇದನ್ನ ಮೈಗೆಲ್ಲ ಸರ್ಕೊಂಡ್ರೆ ಮೈಯಲ್ಲಿರೋ ಕೂದಲೆಲ್ಲ ಕಪ್ಪಟ್ಟು ಕುರ್ರಿಗೆ ಈ ರಾಗಿತನ ತರ ಪ್ರಪಂಚ ಬೆಳೆದ್ಬಿಡ್ತಾಗುತ್ತೆ. ಹಂಗಂತ ಬರ್ಬೋದು ನೋಡಿದ್ರೆ ಚೆನ್ನಾಯ್ತು. ಈ ತೈಲದ ವಿಷಯ ಯಾಕೆ ಕೇಳಿದ್ರು ನಿಮ್ಮನ್ನ? ನೀವು ದಿನಕ್ಕೊಂಥರ ತೈಲ ತರ್ತಾನೆ ಇರ್ತೀರಾ? ಇರೋ 3 ಕೂದಲು ಸಾಲದ, ಇನ್ನು ಇದನ್ನ ಮೇಲೆ ಹಚ್ಕೊಂಡು ಕರಡಿ ಥರ ಆಗ್ಬೇಕೇನೋ? ನಾನು ಆ ವಿಷಯ ಅಲ್ಲ ಹೇಳಿದ್ದು, ನಮ್ಮ ಬಳಗದ ವಿಷಯ. ಕಾಲ ಕಾಲಕ್ಕೆ ಊಟ ತಿಂಡಿ ನಿದ್ದೆ ಮಾಡ್ಕೊಂಡು ಚೆನ್ನಾಗಿಲ್ವ ಅವರು? ಇದಾರೆ ಆದ್ರೆ ಅವರು ನೋಡೋ ಭಾಗ್ಯ ನಂಗಿಲ್ಲ. ಆಂಜನೇಯ ಶಾಂತ ಪಾಪ, ಯಾರಾದ್ರೂ ದೇವ್ರ ಪದ ಸೇರ್ಕೊಂಡ್ಬಿಟ್ರ? ತಿಥಿ ಕಾರ್ಡ್ ಏನಾದ್ರು ಬಂದಿತ್ತಾ? ಬಿಟ್ಟು ಅಂದ್ರೆ ಅಷ್ಟು ದಿನದಿಂದ ಹೇಳ್ತಾ ಇದ್ದೀನಿ, ನನ್ನ ಸೋದರತೆ ಮಗಳು ಕೃಷ್ಣವೇಣಿ ಇದೇ ಊರಲ್ಲಿ ಇದ್ದಾಳಂತೆ, ಒಂದಿನ ಹೋಗಿ ನೋಡ್ಕೊ ಬರೋಣ ಅಂತ. ನನ್ನ ಮಾತಲ್ಲಿ ಕಿವಿ ಮೇಲೆ ಹಾಕೊಳ್ತೀರಾ ನೀವು? ಅದೇ ನಿಮ್ಮ ಅಕ್ಕನ ಮನೆಗಾದ್ರೆ ತಿಂಗಳಿಗೊಂದಿನ ತಪ್ಪದೇ ಹೋಗ್ತೀರಿ. ಅಲ್ಲ ಅವ್ರು ಕೊಡೋ ಕರಿ ಕಾಫಿನೋ ಇಲ್ಲ ನಿಂಬೆ ಹಣ್ಣಿನ ನೀರು ಆ ಆಂಜನೇಯ ಅಂತ ಕುಡ್ಕೊಂಡ್ ಬರ್ತೀರಿ. ಸರ್ಸೋ ಬೇರೆ ಡೈಲಾಗ್ ಹೇಳೆ. ಮದುವೆ ಆದಾಗಿಂದ ಇದನ್ನೇ ಕೇಳಿ ಕೇಳಿ ಬಹಳ ಬೇಜಾರಾಗಿದೆ ಕಣೆ. ಅಯ್ಯೋ ಅಲ್ಲ ರೀ, ನೀವು ನನ್ನ ಭಾವನೆಗಳನ್ನು ಅರ್ಥನೇ ಮಾಡ್ಕೊಳ್ಳಲ್ವಲ್ರಿ? ಅಯ್ಯೋ 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 ಸರ್ಸು ಸರ್ಸು, ಈ ಬರೋ ಭಾನುವಾರ ನಿಮ್ ಸೋದರತ್ತ ಮಗಳು ಆ ಉಷ್ಣವೇಣಿ ಇದ್ದಾಳಲ್ಲ, ಕಟಕಟ ಕೃಷ್ಣವೇಣಿ ರೀ. ಓ ಕಟಕಟ ಕರೆಕ್ಟ್, ಕೃಷ್ಣವೇಣಿ ಮನೆಗೆ ಹೋಗಿ ಮುಷ್ಟಾನ್ನ ಊಟವನ್ನ ಮಾಡ್ಕೊಂಡು ಬರೋಣ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ಹಿಂಗ್ ಕ್ವಶನ್ ಮಾರ್ಕ್ ತರ ಕೂತಿದ್ಯಾ? ಅಡ್ರೆಸ್ ಇದೆಯಾ? ಅಯ್ಯೋ ಅಡ್ರೆಸ್ ಇಲ್ವಲ್ರಿ? ನಮ್ಮಮ್ಮನ್ ಕಾಗ್ದ ಬರೆದು ಅಡ್ರೆಸ್ ತರಿಸ್ಕೊತೀನಿ. ನಮ್ಮಮ್ಮನ ಲೆಟ್ರು ಬಂದಿದ್ದೀರಿ. ಕೃಷ್ಣವೇಣಿ ಅಡ್ರೆಸ್ ಕೊಟ್ಟಿದ್ದಾಳೆ ಅಂತ ಕಾಣುತ್ತೆ. ಅವರು ಸುಂದರ ನಗರದಲ್ಲಿದ್ದಾರಂತೆ, ಅಲ್ಲಿ ಸ್ವಂತ ಮನೆ ಕಟ್ಕೊಂಡು. ಕೇಳಿಸ್ಕೊಂಡ್ರಾ? ಸ್ವಂತ ಮನೆ ಕಟ್ಟಿಸ್ಕೊಂಡಿದ್ದಾರಂತೆ. ಆ ಮನೆ ಶಿಫ್ಟ್ ಆಗಿ 1 ತಿಂಗಳು ಆಯ್ತಂತೆ.
ಸುಂದರನಗರನ ನಾನಿರೋದು ಕೋತಿ ಬಂಡೆ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ಏನಿಲ್ಲ ಅಂದ್ರೆ 3 ಬಸ್ಸು ಬದಲಾಯಿಸ್ಕೊಂಡು ಹೋಗ್ಬೇಕು. ಸರಿಯಾದ ವೇಳೆಗೆ ಎಲ್ಲ ಬಸ್ಗಳು ಸಿಕ್ಕಿದ್ರೆ 3 ಗಂಟೆ ಒಳಗೆ ತಲುಪ್ತೀವಿ. ಹೋಗೋಣ. ಏನಂದ್ರಿ? ಬಸ್ ಹೋಗೋದ? ಅದೆಲ್ಲ ಸಾಧ್ಯ ಇಲ್ಲ. ನಾವು ಹೊರಗೆ ಹೋಗೋದೇ ಅಮಾವಾಸ್ಯೆಗೋ ಹುಣ್ಣಿಮೆಗೋ 1 ದಿವಸ. ಆಟೋದಲ್ಲೇ ಹೋಗೋಣ. ಅಯ್ಯೋ, ಆಟೋದಲ್ಲಿ ಹೋಗ್ಬಾರ್ದು ಅಂತ ಅಲ್ಲಚ್ಚಿನ. ನಾವು ಆಟೋಕ್ಕೆ ಇಬ್ರು ಹಿಡಿಸ್ತೀವೋ ಇಲ್ವೋ ಅಂತ ಅನುಮಾನ ಪಟ್ಟೆ. ಆಯ್ತು, ಆಟೋದಲ್ಲಿ ಹೋಗೋಣ. ಕಣೆ 711 ಇದೇ ನಂಬರು. ಮತ್ತೆ ಇದೇನ್ರಿ ಆದರ್ಶ ಮಹಿಳಾ ಸಮಾಜ ಅಂತ ಬೋರ್ಡ್ ಹಾಕಿದೆ? ಯಾವ ವರ್ಷದ ಮಹಿಳಾ ಸಮಾಜ ಹಾಕೊಂಡ್ರಲ್ಲಿ ನಂಬರ್ ಇದೆ ತಾನೆ. ಸುಮ್ಮನೆ ಮತ್ತೆ ತಾಯೇ, ಅಮ್ಮ ತಾಯೇ. ನಿನ್ನೆದು ತಂಗ್ಳನ್ನ ಬೇಜಾರ್ ಮಾಡ್ಕೋಬೇಡ. ಅಯ್ಯೋ ಕೃಷ್ಣಿ, ಅಯ್ಯೋ ಸರ್ಸು, ನಮ್ ಸುಬ್ಬತ್ತೆ ಮಗಳಲ್ವೇನೆ? ಹೌದು ಕಣೆ. ಇವ್ರು ನಮ್ ಕೃಷ್ಣಿನೇ, ಅನುಮಾನನೇ ಇಲ್ಲ. ಇವರು ಭಿಕ್ಷುಕರ ತರ ಯಾಕೆ ಕಿತ್ಕೊಂಡ್ರು? ಯಾರೇ ಇವರು? ಅಯ್ಯೋ ನಮ್ಮ ಯಜಮಾನ್ರು ಕಣೆ. ಅಯ್ಯೋ ಹೌದಾ? ಸಾರಿ ಕಣೆ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬಾರೆ. ಇವಳ ಕಟ್ಕೊಂಡ್ ಮೇಲೆ ಭಿಕ್ಷುಕನು ಆಗ್ಬೇಕಾಯ್ತು. ಇನ್ನು ಏನೇನಾಗ್ಬೇಕು ನನ್ ಕರ್ಮ. ಬನ್ನಿ ಬನ್ನಿ ಮೈಲಣ್ಣ, ಒಳಗೆ ಬನ್ನಿ ಮೈಲಣ್ಣ. ಅಯ್ಯೋ ಆಂಜನೇಯ, ಮೈಲಾರಿಗೆ ಹೋಗ್ಬಿಟ್ಟು ಮೈಲಣ್ಣ ಆಗ್ಬಿಟ್ನಲ್ಲಪ್ಪ. ಇದೆಲ್ಲ ಏನೇ ಕೃಷ್ಣಿ? ಇದು ನಾನ್ ನಡೆಸ್ತಾ ಇರೋಂತ ಮಹಿಳಾ ಸಮಾಜದ ಪ್ರಭಾವ. ಇಲ್ಲಿ ಬೊಂಬೆ ಹೇಳ್ಕೊಡೋದು, ಸಂಗೀತ ಹೇಳ್ಕೊಡೋದು, ಹೊಲಿಗೆ ಹೇಳ್ಕೊಡೋದು ಎಲ್ಲ ನಡೆಯುತ್ತೆ 3 ರಿಂದ 7 ಗಂಟೆವರೆಗೂ. ಹಾಗಾದ್ರೆ ಇದಕ್ಕೆ ಬಹಳ ಜನ ಟೀಚರ್ಸ್ ಇರ್ಬೇಕಲ್ವಾ? ಇಲ್ಲ ಕಣೆ, ನನ್ನ ಹಿರಿಯ ಮಗಳು ಸುಮ್ಮನೆ ಸಂಗೀತ ಹೇಳ್ಕೊಡ್ತಾಳೆ, 2ನೇ ಮಗಳು ಭಾಮೆ ಬೊಂಬೆ ಹೇಳ್ಕೊಡ್ತಾಳೆ, 3ನೇ ಮಗಳು ಕಾಮಿ ಹೊಲಿಗೆ ಹೇಳ್ಕೊಡ್ತಾಳೆ. ನಾನು ಎಲ್ಲ ಮೇಲ್ವಿಚಾರಣೆ ನೋಡ್ಕೊಡ್ತೀನಿ ಕಣೆ. ಇನ್ನೊಂದಷ್ಟು ಮಕ್ಳಿದ್ದಿದ್ರೆ ಗುಡಿಸಿ ಗುಂಡಾಂತರ ಮಾಡಿ ರಂಗೋಲಿ ಹಾಕೋದ್ನು ಹೇಳ್ಕೊಟ್ಬಿಡ್ತಿದ್ಲ ಏನೋ ಅಲ್ವಾ? ಒಳ್ಳೆ ಉದ್ಯೋಗ, ಒಳ್ಳೆ ಆದಾಯ ಅಲ್ವಾ? ಉದ್ಯೋಗ ಅಲ್ಲ, ಸೇವೆ, ಜನಸೇವೆ. ಅಂದಾಗೆ ಅಪರೂಪಕ್ಕೆ ಬಂದಿದ್ದೀರಾ? ಏನಾದ್ರು ತಿಂಡಿ ಕಾಫಿ? ಅಯ್ಯೋ ಏನು ಬೇಡ ಕಣೆ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಅಯ್ಯೋ ಉಂಟೆ, ಏನಾದ್ರು ಸ್ವಲ್ಪ ತಿಂಡಿ ಕಾಫಿ ತಗೊಳ್ಳಿ. ಬಂದೆ, ಈಗ ಬಂದ್ಬಿಟ್ಟೆ. ಸರ್ಸು, ನೀನೇನೆ ಕಾಫಿ ತಿಂಡಿ ಊಟ ಏನು ಬೇಕಾಗಿಲ್ಲ ಅಂತೀಯಲ್ಲ. ಇವ್ ಮನೆ ಬರ್ಬೇಕು ಅಂತ ಬೆಳಿಗ್ಗೆ ಏನು ತಿಂದಂಗೆ ಬಂದಿದ್ವಿ, ಹೊಟ್ಟೆ ಹಸಿತಾ ಇದೆ ಸದ್ಯ. ಆ ಮಾತಾಯಾದ್ರೂ ಕಾಫಿ ತಿಂಡಿ ಕೊಡ್ತೀನಿ ಅಂತ ಹೋದ್ಲಲ್ಲ. ಸರ್ಸು, ಸಮಾಜ ಕಲ್ಯಾಣ ಮಂತ್ರಿಗಳ ಕಡೆಯವರು ನಮ್ಮನೆಗೆ ಇವತ್ತು ಬಂದಿದ್ರು ಕಣೆ. ಅವ್ರನ್ನ ಸತ್ಕಾರ ಮಾಡ್ಬೇಕಲ್ವಾ? ನಮ್ಮ ಮಹಿಳಾ ಸಮಾಜಕ್ಕೆ ಏನಾದ್ರು ಗ್ರ್ಯಾಂಟ್ ಸಿಗತ್ತೇನೋ ಅನ್ನೋ ಅಂತ ಆಸೆ. ಕೇಸರಿ ಬಾತು, ಬೋಂಡ, ಉಪ್ಪಿಟ್ಟು ಎಲ್ಲ ಮಾಡಿದ್ದೆ. ಹೊಟ್ಟೆ ಬಾಕ್ರು ಕಣೆ, ಎಲ್ಲ ತಿಂದು ಹೋದ್ರು. ಯಾವತ್ತು ಬರ್ದೇ ಇದ್ದವರು ನೀವ್ ಇವತ್ತು ಬಂದಿದ್ದೀರಾ. 1 ಲೋಟ ಕಾಫಿ ಮಾಡೋಣ ಅಂದ್ರೆ ಹಾಲೂ ಇಲ್ವಲ್ಲೇ. ಇವರು ಕೂಡ ತಮ್ಮ ಸಾಹೇಬ್ರ ಜೊತೆಗೆ ಟೂರ್ ಹೋಗ್ಬಿಟ್ಟಿದ್ದಾರೆ. ಉಳಿದಿರೋದು ಅಂದ್ರೆ ಈ ತಂಗಳನ್ನ ಮಾತ್ರ ಕಣೆ ಸರ್ಸು. ನನಗೆ ಬಿಸಿ ತಿಂದ್ರೇನೆ ಹೊಟ್ಟೆ ಬರುತ್ತೆ. ಇನ್ ತಣ್ಣಗಿರೋ ತಿನ್ಬಿಟ್ರೆ ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟು ಹೊಟ್ಟೆ ಹೋಗ್ಬಿಡ್ತೀನಿ. ಇಟ್ಟರೆ ನೀವು ನಿಮ್ಮನೆ ನಾಯಿಗಾಗುತ್ತೆ, ಇಲ್ಲದ್ರೆ ಮಕ್ಳು ಹೊಸ್ಕೊಂಡ್ ಬರ್ತವೆ ಪಾಪ. ಅವ್ರಿಗೆ ಒಳ್ಳೆ ತಮಾಷೆ ಮಾಡ್ತೀರಿ ಮೈಲಣ್ಣ ನೀವು. ಸುಮೋ, ಕಾಮೋ, ಭಾಮೋ, ಯಾರು ತಾವ್ ಕರೆದಿದ್ದು? ನನ್ ಮಕ್ಳು. ಒಬ್ರು ಬಂದಿಲ್ಲ. ಅಯ್ಯ, ಸಮಯಕ್ಕೆ ಸರಿಯಾಗಿ ಎಲ್ಲಿ ಸಿಗ್ತಾವ ಮುಂಡೆವು? ಅಲ್ಲ, ನಿಂಬೆ ಹಣ್ಣು ತರಿಸ್ಬಿಟ್ಟು ನಿಂಬೆ ನೀರಾದ್ರೂ ಕುಡಿಸಿ ಕಳ್ಸೋಣ ಅಂತ. ಬೇಡಿ, ನಿಂಬೆ ಹಣ್ಣು ನನ್ನ ಶರೀರಕ್ಕೆ ಶೀತ, ಜೊತೆಗೆ ಹುಳಿ ನೋಡಿ ಹೊಟ್ಟೆ ಒಳಗೆ ಬಿದ್ದ ತಕ್ಷಣ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತದೆ. ಏನು ಬೇಡ, ನಾವ್ ಇನ್ನೊಂದ್ಸತಿ ಬರ್ತೀವಿ. ಬಾರೆ. ಅಯ್ಯೋ ಇಲ್ಲ ಮೈಲಣ್ಣ, ಇಲ್ಲ. ಮುತ್ತೈದೆ ಸರ್ಸು ಬಂದಿದ್ದಾಳೆ, ಒಂದ್ ಸ್ವಲ್ಪ ತಾಂಬೂಲನಾದ್ರೂ ಕೊಟ್ಟು ಕಳ್ಸ್ತೀನಿ. ಸರ್ಸು, ನಾಳೆ ನೀನ್ ಹೋದ್ರೆ 1 ನಿಮಿಷ ಇರಮ್ಮ, ಒಂದೇ 1 ನಿಮಿಷ. ಬಂದೆ. ಸರ್ಸು ಆಯ್ತಾ? ಮಕ್ಕಳಿಗೆ ಮಂಗಳಾರತಿ ಬಳಗ ಅಂತ ಕರ್ಕೊಂಡ್ಬಂದೆ. ಗೇಟ್ ಹತ್ರ ಬರ್ತಿದ್ದಂಗೆ ಭಿಕ್ಷುಕ ಅಂತ ತಂಗನ ಕೊಡಕ್ ಹಾಳಾಗಿ ಹೋಗಿದ್ದ ಸಹಿಸ್ಕೊಂಡ್ರೆ ಒಳಕ್ ಬಂದ್ಮೇಲೆ ಊಟ ಐತೆ ಅಂತ ಹೇಳಿ ಯಾರೋ ತಿನ್ಕೊಂಡು ಹೋಗ್ಬಿಟ್ರು ಅಂತ ಅಂದ್ರು. ಅದಕ್ಕೂ ಗೊತ್ತಾಯ್ತಾ? ಆಮೇಲೆ ನಿಂಬೆ ಹಣ್ಣು ಕೊಡ್ತೀನಿ ಅಂತ ನಿಂಬೆ ಇಲ್ಲ ಅಂತಾಳೆ.
ಬಳಗ ಬಳಗ ಬಾಧ್ಯ ಬಾಧ್ಯ ಜೊತೆಗೆ ಕೃಷ್ಣ ತಪ್ಪು ಗೊತ್ತಾಗ್ತಾಳೆ. ತಾಂಬೂಲ ಕೊಡೋಣ ಅಂದ್ರೆ ತೆಂಗಿನಕಾಯಿ ಎಲ್ಲ ಬೆಳಿಗ್ಗೆ ಅಡಿಗೆಗೆ ಹಾಕ್ಬಿಟ್ಟೆ. ತಗೋ ಮೈಲಣ್ಣ. ಅಯ್ಯೋ ಮೈಲಣ್ಣ ಇಲ್ಲಣ್ಣ ಅಂತ ಏನು ಕರಿಬೇಡಿ, ಮೈಲಾರಿಂದ ಸಾಕು, ಅದೇನು ಕೊಡಿ. ತಗೊಳ್ಳಿ. ಇದು ನನ್ ಮಕ್ಳು ಮಾಡಿದ್ದು 1500 ರೂಪಾಯಿ ಅಂಗಡಿನಲ್ಲಿ. ನಿಮ್ಗೆ ಮಾತ್ರ ಡಿಸ್ಕೌಂಟಿಗೋಸ್ಕರ 10 ರೂಪಾಯಿ ಕೊಡ್ತಾ ಇದೀನಿ. 20 ರೂಪಾಯಿ ಕೊಡಿ. ಆಟೋಗೆ ಇಟ್ಕೊಂಡಿದ್ದೆ. ಇಲ್ಲ ಮನೆಗೆ ಹೋಗಿ ಕೊಡಿ ಆಟೋಗೆ. ಥ್ಯಾಂಕ್ ಯು. ಸರಿ ನಾವು ಬರ್ತೀವಿ. ಇದು ತಗೊಳ್ಳಿ, ಬಟ್ಟೆ ಚೀಟಿ, ಇದು ಸೀರೆ ಚೀಟಿ. 20 ರೂಪಾಯಿ ತಿಂಗಳಿಗೆ ಕೊಡ್ಬೇಕಾಗತ್ತೆ. ಅಲ್ಲ ನನ್ನ ಹತ್ರ ದುಡ್ಡಿಲ್ಲ. ಮನೆ ಹೋಗಿ ಮನೆ ಆರ್ಡರ್ ಮಾಡಿ, ಪರವಾಗಿಲ್ಲ. ಆಯ್ತು ನಾವಿನ್ ಬರೋದಿಲ್ಲ, ಪ್ರಮುಖವಾಗಿ ನಾವಿನ್ ಹೋಗ್ತೀವಿ. ಬರ್ತೀವಿ. ಸರ್ಸು ಅವಾಗ ಬರ್ತಾ ಇದೆ. ಬಂದೆ. ಸರ್ಸು ತಿಂಗಳ 20 ರೂಪಾಯಿ ಕಳ್ಸೋದ್ ಮಾತ್ರ ಮರಿಬೇಡ. ಕಟ್ಕೊಂಡು ಹಾಳಾಗೋದಪ್ಪ. ಸರ್ಸು ಬರೀ ಹೋಗ್ತಾ ಬರ್ತಾ ಆಟೋಕ್ಕೆ 60 ರೂಪಾಯಿ. ಆಟೋ ಇಳಿದ ಮೇಲೆ ಹೇಳ್ತಿದ್ಯಾ ಪೋರ್ಸ್ಬಿಟ್ಟಿದ್ದೀನಿ ಅಂತ, ಅದು ಹೋಯ್ತು. ಅದು 150 ರೂಪಾಯಿ. ಕೃಷ್ಣವೇಣಿ ಮನೆಯೊಳಗೆ ಕೈಗೆ 2 ರೂಪಾಯಿ ಕೊಟ್ಬಿಟ್ಟು ಅದಕ್ಕೆ 20 ರೂಪಾಯಿ ಕಿತ್ಕೊಂಡ್ಲು. ಕೈಗೆ ಕವರ್ ಮೇಲೆ ಕೊಟ್ಟು ಚೀಟಿ ದುಡ್ಡು ಅಂತ ತಿಂಗಳಿಗೆ 40 ರೂಪಾಯಿ ಮನೆಯಾಗ ಬೇರೆ ಮಾಡ್ಬೇಕಂತೆ. 1 ಲೋಟ ಅವ್ರ ಮನೆಗೆ ನೀರು ಕುಡಿದೆ ಇಷ್ಟೆಲ್ಲ ಕಕ್ಕಬೇಕಾಯ್ತಲ್ಲ. ನಂಗೆ ಹೊಟ್ಟೆ ಹಸ್ದು ಪ್ರಾಣ ಹೋಗೋಗಾಗ್ತಾ ಇದೆ. ಕೃಷ್ಣವೇಣಿ ಮನೇಲಿ ತಿಂಡಿ ಕೊಡ್ತಾಳೇನೋ ಅಂತ ಅನ್ಕೊಂಡು ನಾವು ಒಂದೇ 1 ಲೋಟ ಕಾಫಿ ಕುಡಿದು ಬಂದಿದ್ದೇನೆ. ಏನಿಲ್ಲ, ನಾನು ಅದು ಕೊಡ್ಲಿಲ್ವಲ್ಲ. ಬೇಕಿತ್ತಾ ಈ ಬಳಗ ಬಾಧ್ಯ ಎಲ್ಲ? ಈ ನನ್ನ ಪಾತ್ರೆಗಳಾದ ಸರಸು ಮೈಲಾರಿಗೆ ಅರ್ಧ ಶತಮಾನಕ್ಕೂ ಮೀರಿ ನಿಂತುಬಿಟ್ಟಿದ್ದಾರೆ ಕಲ್ಪನೆಯಲ್ಲಿ. ಜನಗಳ ಮನಸ್ಸಿನಲ್ಲೂ ಓದುಗರ ಮನಸ್ಸಿನಲ್ಲೂ ಅವರು ಮೂಡ್ಕೊಂಡ್ಬಿಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಎಷ್ಟೋ ಸಂಸಾರಗಳಲ್ಲಿ ಸ್ವಲ್ಪ ನಿಧಾನ ಸ್ವಭಾವದ ಗಂಡ ಇದ್ದರೆ ಹೆಂಡತಿ ಏನು ಒಳ್ಳೆ ಮೈಲಾರೇ ಆಗಿಬಿಟ್ಟಿದ್ದೀರಾ ನೀವು ಇವತ್ತು ಅನ್ನೋದು, ಅಥವಾ ಅವಳು ಅಸಾಧ್ಯವಾದ ಚುರುಕಾಗಿ ಬೇಡದಕ್ಕೆಲ್ಲ ಕೈ ಹಾಕ್ಕೊಂಡು ಹೋದಾಗ ಏನೇ ನೀನು ಸರಸು ಅಂದ್ಕೊಂಡ್ಯಾ ಇದನ್ನೆಲ್ಲ ಮಾಡೋಕ್ಕೆ ಹೋಗೋಕ್ಕೆ ಅನ್ನೋದು ನಾನು ಬಹಳ ಜನದ ಓದುಗರಿಂದ ನಾನು ಈ ವಿಷಯ ಕೇಳಿದ್ದೀನಿ. ಕನ್ನಡ ಮಹಿಳಾ ಸಾಹಿತ್ಯ ಲೋಕದಲ್ಲಿ ಈ ನಗೆ ಬರಹಗಾರ್ತಿಯರ ಅಪರೂಪ ಆಗಿರುವಾಗ ಶ್ರೀಮತಿ ಟಿ ಸುನಂದಮ್ಮ ಅವರು ಅನೇಕ ದಶಕಗಳಿಂದ ಅದರ ಒಂದು ಅಧ್ಯಕ್ಷ ಪೀಠವನ್ನು ಎಡಬಿಡದೆ ಹಿಡಿದು ಜನರನ್ನು ನಗಿಸುತ್ತಾ ಮುನ್ನಡೆದಿದ್ದಾರೆ. ಮಾತೊಳೆ ವಿಶ್ವವ ತೋಲಿಸುವ ಬಗೆಯಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ಎತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.